ಗ್ಯಾರಂಟಿ ಹೊರೆ ತಗ್ಗಿಸೋಕೆ ಇನ್ನಿಲ್ಲದ ಕಸರತ್ತು ನಡೆಸುತ್ತಿರುವ ಸರ್ಕಾರ ಎಪಿಎಲ್ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯಲ್ಲಿ ತೊಡಗಿದೆ. ಪರಿಷ್ಕರಣೆ ಧಾವಂತದಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡಿದ್ದಾರೆ. ಐಟಿ ಪೇಯರ್ಸ್ ಎಂಬ ಕಾರಣ ಕೊಟ್ಟು ಬಿಪಿಎಲ್ನಿಂದ ಎಪಿಎಲ್ಗೆ ಬದಲಾಯಿಸಿ ಆ ಕುಟುಂಬದ ಅನ್ನ ಕಸಿದುಕೊಂಡಿದ್ದಾರೆ. ರೇಷನ್ ಕಾರ್ಡ್ ಬದಲಾವಣೆಯಿಂದ ಇದೀಗ ಆ ಕುಟುಂಬ ಕಂಗಾಲಾಗಿದೆ. ಗ್ಯಾರಂಟಿ ಹೊರೆ ತಪ್ಪಿಸಲು ರೇಷನ್ ಕಾರ್ಡ್ ಪರಿಷ್ಕರಣೆ, ಎಪಿಎಲ್ ಕಾರ್ಡ್ಗಳಾಗಿ ಬದಲಾದ ಬಿಪಿಎಲ್ ಕಾರ್ಡ್. ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ ಬಳಿಕ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದೆ. ಆದರೆ ಮಹಿಳೆಯರ ಖಾತೆಗೆ ನೇರವಾಗಿ ತಿಂಗಳಿಗೆ 2,000 ರೂಪಾಯಿ ಹಣ ವರ್ಗಾವಣೆ ಮಾಡುವ ಗೃಹಲಕ್ಷ್ಮಿ ಯೋಜನೆಯಿಂದ ಆಗುತ್ತಿರುವ ಹೊರೆಯನ್ನ ತಪ್ಪಿಸಲು ಸರ್ಕಾರ ಬಿಪಿಎಲ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡೋಕೆ ಮುಂದಾಗಿದೆ. ಎಪಿಎಲ್ ಬಿಪಿಎಲ್ ಪಡಿತರ ಕಾರ್ಡ್ ವಿವಾದ ಮತ್ತಷ್ಟು ಜಟಿಲವಾಗ್ತಿದೆ. ಆಹಾರ ಇಲಾಖೆ ಅಧಿಕಾರಿಗಳ ಎಡವಟ್ಟಿಗೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ರಾತ್ರೋರಾತ್ರಿ ಸಾವಿರಾರು ರೇಷನ್ ಕಾರ್ಡ್ಗಳನ್ನು ಬಿಪಿಎಲ್ನಿಂದ ಎಪಿಎಲ್ಗೆ ಬದಲಾವಣೆ ಮಾಡಲಾಗ್ತಿದೆ. ಕೆಲವರಂತೂ ರೇಷನ್ ತೆಗೆದುಕೊಳ್ಳಲು ಅಂಗಡಿಗೆ ಹೋದಾಗ ತಮ್ಮ ಕಾರ್ಡ್ಗಳು ಬದಲಾಗ್ತಿರೋದು ಬೆಳಕಿಗೆ ಬರ್ತಿವೆ. ಬಿಪಿಎಲ್ ಕಾರ್ಡ್ ಹೊಂದಿದ ಕುಟುಂಬಕ್ಕೆ ಆಹಾರ ಇಲಾಖೆಯ ಅಧಿಕಾರಿಗಳು ಎಪಿಎಲ್ ಕಾರ್ಡ್ ಕೊಟ್ಟಿದ್ದಾರೆ. ಯಾವುದೇ ಕಾರ್ಡ್ ರದ್ದು ಮಾಡಿಲ್ಲ ಅಂತ ಹೇಳಿದ್ದ ಮಿನಿಸ್ಟರ್ ಸಾಹೇಬ್ರು ಆಹಾರ ಇಲಾಖೆ ಅಧಿಕಾರಿಗಳು ಗಪ್ಚುಪ್ಪಾಗಿದ್ದಾರೆ. ಏಕಾಏಕಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಿದ್ದು, ಇದರಿಂದಾಗಿ ಬಿಪಿಎಲ್ ಕಾರ್ಡ್ದಾರರಲ್ಲಿ ಆತಂಕ ಹೆಚ್ಚಾಗಿದೆ. ಬಡ ಕುಟುಂಬದ ಅನ್ನ ಕಸಿದ ಸರ್ಕಾರ ಏಕಾಏಕಿ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್. ಇವರು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಜೈ ಮಾರುತಿ ಬಡಾವಣೆಯಲ್ಲಿ ವಾಸ ಇರೋರು. ಈ ಕುಟುಂಬದ ಬಿಪಿಎಲ್ ಕಾರ್ಡ್ ಏಕಾಏಕಿ ರದ್ದಾಗಿದೆ. ರೇಷನ್ ಪಡೆಯಲು ನ್ಯಾಯಬೆಲೆ ಅಂಗಡಿಗೆ ಹೋದಾಗ ಬಿಪಿಎಲ್ನಿಂದ ಎಪಿಎಲ್ಗೆ ಬದಲಾಗಿರೋದು ಬೆಳಕಿಗೆ ಬಂದಿದೆ. ಇದಲ್ಲದೆ ಭಾಗ್ಯಲಕ್ಷ್ಮಿ ಬಾಂಡ್ ಸೇವೆ ಪಡೆಯೋದರಲ್ಲಿ ಹಾಗೂ ಆರೋಗ್ಯ ಸೇವೆಗಳಿಂದಲೂ ವಂಚಿತರಾಗುವ ಭೀತಿಯಲ್ಲಿ ಬಡ ಕುಟುಂಬವಿದೆ. ಇಷ್ಟು ದಿನ ರೇಷನ್ ಕಾರ್ಡ್ನಲ್ಲೇ ಅಕ್ಕಿ ರಾಗಿ ತೆಗೆದುಕೊಳ್ತಿದ್ವಿ, ಈಗ ರದ್ದು ಮಾಡಿರೋದ್ರಿಂದ ಸಂಕಷ್ಟ ಎದುರಾಗಿದೆ ಅಂತಾರೆ ಶೋಭಾ. ತುಂಬಾನೇ ಪ್ರಾಬ್ಲಮ್ ಇದೆ ಸರ್. ನಮ್ಗೆ ಹೆಲ್ತ್ ಇಶ್ಯೂಸ್ ಇದೆ, ಮತ್ತೆ ಚಿಕ್ಕ ಮಗು ಇದೆ, ಮತ್ತೆ ಅದರಿಂದನೇ ನಾವು ಜೀವನ ಮಾಡ್ತಿದ್ದು. ಈಗ 12,000 ರೂಪಾಯಿ ಪೇಮೆಂಟ್ ತಗೊಂಡು ನಮ್ಮ ಮನೆಯವ್ರು ಜೀವನ ಮಾಡಕ್ ಆಗ್ತಾ ಇಲ್ಲ ಸರ್. ಇದರಿಂದ ನಮ್ಗೆ ಹೆಲ್ಪ್ ಇತ್ತು, ಇವಾಗ ಅದು ಇಲ್ದಂಗೆ ಆಗ್ಬಿಟ್ಟಿದೆ. 2 ತಿಂಗಳಿಂದ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಸರ್ ನಮ್ಗಂತೂ. ಅದನ್ನು ಸ್ಟಾಪ್ ಮಾಡಿದ್ರೆ ನಮ್ಗೆ ತುಂಬಾನೇ ಲಾಸ್ ಆಗ್ತಿದೆ ಸರ್. ಈಗ ಹೋದ ತಿಂಗಳು ನಾವು ಅಕ್ಕಿ ತಗೋಬರಕ್ ಹೋದಾಗ ಡಿಪೋದಲ್ಲಿ ನಮ್ಗೆ ಹೇಳಿದ್ರು ಸರ್, ನಿಮ್ಗೆ ಇಲ್ಲ ಅಕ್ಕಿ ಬಂದಿಲ್ಲ, ನಿಮ್ಗೆ ಅದು ಕಾರ್ಡು ಕ್ಯಾನ್ಸಲ್ ಆಗಿದೆ, ಬಿಪಿಎಲ್ ಇಂದ ಎಪಿಎಲ್ ಆಗಿದೆ, ವೆರಿಫಿಕೇಶನ್ ಬರ್ತೀವಿ, ಟ್ಯಾಕ್ಸ್ ಕಟ್ತಾ ಇದ್ದೀರಿ ಅಂತ ಹೇಳಿದ್ರು ಸರ್. ನಾವು ಯಾವ ಟ್ಯಾಕ್ಸು ಕಟ್ತಾ ಇಲ್ಲ, ಏನು ಇಲ್ಲ. 12,000 ರೂಪಾಯಿ ಪೇಮೆಂಟ್ ತಗೊಂಡು ಜೀವನ ಮಾಡೋದೇ ಕಷ್ಟ ಆಗದೆ. ನಾವು ಎಲ್ಲಿ ನಾವು ಐಟಿ ಕಟ್ಟೋದು, ಇನ್ನೊಂದೇ ಕಟ್ಟೋದು ಸರ್. ಬಿಪಿಎಲ್ ಕಾರ್ಡ್ ರದ್ದು ಮಾಡುತ್ತಿರುವ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಮುಗಿಬಿದ್ದಿದ್ದಾರೆ. ಬಿಜೆಪಿಗರ ಇಟಿಕೆ ಟಿಪ್ಪಣಿ ವಾಗ್ದಾಳಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಬಿಪಿಎಲ್ ರದ್ದು ಮಾಡಿಲ್ಲ, ಅನರ್ಹರನ್ನು ತೆಗೆದುಹಾಕ್ತೇವೆ, ಟ್ಯಾಕ್ಸ್ ಕಟ್ಟೋರು ಸರ್ಕಾರಿ ನೌಕರರಿಗೆ ಬಿಪಿಎಲ್ ಇದ್ದರೆ ಎಪಿಎಲ್ ಮಾಡ್ತೇವೆ ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ. 1 ಲಕ್ಷ ಕಾರ್ಡ್ಗಳನ್ನ ಎಪಿಎಲ್ ನಿಂದ ಅದನ್ನ ಎಪಿಎಲ್ ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು 6ನೇ ಗ್ಯಾರಂಟಿ. ಈ ಗ್ಯಾರಂಟಿಗಳಿಗೆ ಹಣ ಹೊಂದಕ್ ಆಗ್ತಾ ಇಲ್ಲ ಅವ್ರಿಗೆ. ಈ ಫ್ರೀ ಗ್ಯಾರಂಟಿ ಏನ್ ಕೊಡ್ತಾ ಇದ್ರಿ ಅದನ್ನ ಪ್ರತಿ ವರ್ಷನೂ ಕೂಡ 10% ಕಟ್ ಮಾಡ್ತಾ ಹೋಗ್ತಾರೆ. ಟಾರ್ಗೆಟ್ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಎಪಿಎಲ್ ಕಾರ್ಡ್ ರದ್ದು ಮಾಡಿಲ್ಲ. ಯಾರು ಅರ್ಹರಿದ್ದಾರೆ ಅವರು ಕೊಡಬೇಕು, ಯಾರು ಅನರ್ಹರಿದ್ದಾರೆ ಅವರು ತೆಗೆದಾಕ್ಬೇಕು. ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡಬೇಕಾ, ಸರ್ಕಾರಿ ನೌಕರರಾಗಿದ್ರು ಕೊಡಬೇಕಾ? ಅಂತ್ಯವನ್ನ ಬಿಪಿಎಲ್ ಕಾರ್ಡ್ ನಿಂದ ಎಪಿಎಲ್ ಕಾರ್ಡ್ ಮಾಡೋದು. ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೇನೆ. ಯಾರು ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು. ರದ್ದು ಮಾಡಿದವರಿಗೆ ಗೃಹಲಕ್ಷ್ಮಿ ಯೋಜನೆ ಕಟ್ಟಾಗುತ್ತಾ? ಅದಕ್ಕೆ ಬೇರೆ ಮಾನದಂಡಗಳಿದ್ದಾವೆ. ಗೃಹಲಕ್ಷ್ಮಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ ಕೊಡಲ್ಲ ಅವ್ರಿಗೆ ಅಂತ. ಒಟ್ನಲ್ಲಿ ಸರ್ಕಾರ ಹಾಗೂ ಆಹಾರ ಇಲಾಖೆ ಎಡವಟ್ಟು ಬಡ ಜನರ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಸರ್ಕಾರದ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ. ಪ್ರಕಾಶ್, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.